ಆತ್ಮೀಯ ವಿದ್ಯಾರ್ಥಿಗಳೇ, ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವರ್ಷದಲ್ಲಿ ಏನು ಮಾಡ್ಯಾರ ಅಂದ್ರೆ ರೀ, 8ನೇ ತರಗತಿಯ ಪಠ್ಯಪುಸ್ತಕಗಳನ್ನು ಚೇಂಜ್ ಮಾಡ್ಯಾರ. ಆ ಪಠ್ಯಪುಸ್ತಕಗಳನ್ನು PDF ಒಳಗೆ ಹೆಂಗೆ ಡೌನ್ಲೋಡ್ ಮಾಡೋದು ಅಂತ ಇಲ್ಲಿ ನಾ ಹೇಳ್ಕೊಡ್ತೀನಿ ನೋಡ್ರಿ. ಮೊದಲು ಏನು ಮಾಡಿರಿ, ಕ್ರೋಮ್ ಬ್ರೌಸರ್ಗೆ ಬರ್ರಿ. ಕ್ರೋಮ್ ಬ್ರೌಸರ್ ಒಳಗೆ ಏನು ಮಾಡ್ರಿ ಅಂದ್ರೆ ಈ ರೀತಿಯಾಗಿ ಸರ್ಚ್ ಕೊಡ್ರಿ, textbook.karnataka.gov.in.textbook. ಈ ರೀತಿಯಾಗಿ ನೀವು ಏನು ಮಾಡಿರಿ, ಟೈಪ್ ಮಾಡಿರಿ. ಈ ರೀತಿಯಾಗಿ ಟೈಪ್ ಮಾಡೋದು ಬ್ಯಾಡ್ ಅಂದ್ರೆ ರೀ, ನಾ ಡೈರೆಕ್ಟ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಹೋಯ್ತಿರಿ ಅಂದ್ರೆ ನೀವು ಡೈರೆಕ್ಟ್ ಈ ಪೇಜ್ ಓಪನ್ ಆಕೈತಿ. ಇಲ್ಲಿ ಹೆಂಗೆ ಡೌನ್ಲೋಡ್ ಮಾಡ್ಬೇಕಂದ್ರೆ ರೀ, ಮೊದಲು ಏನು ಮಾಡ್ಬೇಕ್ರಿ, ಇಲ್ಲಿ ನಿಮಗೆ 2025-26 ಐತಿ, ಅದ್ರ ಹಿಂದಿನ ವರ್ಷದ್ದು ಐತಿ. ಇಲ್ಲಿ ಟೆಕ್ಸ್ಟ್ ಬುಕ್ ಒಳಗೆ ಹೋಗಿ ಟೆಕ್ಸ್ಟ್ ಬುಕ್ 2026-27 ಅಂತ ಹೊಡಿಬೇಕ್ರಿ. ಅದನ್ನ ಕ್ಲಿಕ್ ಮಾಡಿರುವಾಗ ನಿಮಗೆಲ್ಲ ಕ್ಲಾಸ್ಗಳು ಬರ್ತಾವೆ. LKG ಯಾವ, UKG ಯಾವ, 1 ಅಪ್ ಟು 10th ತನಕ ಬರ್ತಾವೆ ರೀ. ಈಗ ಸಿಲೆಬಸ್ ಚೇಂಜ್ ಆಗಿದ್ದು ಯಾವ್ದು ರೀ, 8ನೇ ತರಗತಿದಾಗೈತಿ. ಇನ್ನೊಂದು ಗೊತ್ತಿರಲಿ, 8ನೇ ತರಗತಿ ಇಂಗ್ಲೀಷ್ ಮೀಡಿಯಮ್ ಇರಲಿ, ಕನ್ನಡ ಮೀಡಿಯಮ್ ಇರಲಿ, ನಿಮ್ದು ಯಾವ್ದು ಬೇಕಾದ ಮೀಡಿಯಮ್ ಇದ್ರೂ ಎಲ್ಲ ಪುಸ್ತಕಗಳು ಸಿಗ್ತಾವೆ ರೀ ಇಲ್ಲಿ. ಮೊದಲು ಏನು ಮಾಡಿದ್ರಿ, ಇನ್ನಿಲ್ಲಿ ಕ್ಲಾಸ್ ಅಂತ ಐತ್ರಲ್ಲ, ಕ್ಲಾಸ್ ಮೇಲೆ ಹೋತ್ರಿ, 8ನೇ ಕ್ಲಾಸ್ ತರಗತಿ. ಇನ್ನು ಈ ರೀತಿಯಾಗಿ ಬಂತು. ಇನ್ನು ನಿಮಗೆ ಇಂಗ್ಲೀಷ್ ಮೀಡಿಯಮ್ ಬುಕ್ ಬೇಕಾಗಿದ್ದು ಅಂದರೆ ಇಂಗ್ಲೀಷ್ ಮೀಡಿಯಮ್ ರೀ, ಮರಾಠಿ ಮೀಡಿಯಮ್ ಬೇಕಾಗಿದ್ರೆ ಮರಾಠಿ, ತಮಿಳ್ ರೀ, ತೆಲುಗು, ಉರ್ದು, ಕನ್ನಡ ಮೀಡಿಯಮ್ ಬುಕ್ ಬೇಕಾಗಿತ್ತಾರೆ ಕನ್ನಡ ಮೀಡಿಯಮ್ ಮೇಲೆ, ಹಿಂದಿ ಮೀಡಿಯಮ್ ಬೇಕಾಗಿತ್ತು ಅಂದ್ರೆ ಹಿಂದಿ ಮೀಡಿಯಮ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಕೈತಿ. ನಮಗೆ ಕನ್ನಡ ಮೀಡಿಯಮ್ ಬೇಕು ರೀ, ಅದರ ಸಂಬಂಧ ಕನ್ನಡ ಟೆಕ್ಸ್ಟ್ ಬುಕ್ ಅಂತ ಕ್ಲಿಕ್ ಮಾಡಿ. ಇನ್ನು ಕನ್ನಡ ಟೆಕ್ಸ್ಟ್ ಬುಕ್ ಅಂತ ಬಂದ್ರೆ ಇವು ನೋಡ್ರಿ, ಇವ ಲ್ಯಾಂಗ್ವೇಜ್ ಅಲ್ರಿ, ಕೋರ್ ಸಬ್ಜೆಕ್ಟ್ ರೀ ಇವು. ಕನ್ನಡ ಒಳಗೆ ಸೈನ್ಸ್ ಪಾರ್ಟ್ ಫಸ್ಟ, ಪಾರ್ಟ್ ಸೆಕೆಂಡ್ ರೀ, ಸೋಷಿಯಲ್ ಸೈನ್ಸ ಪಾರ್ಟ್ ಫಸ್ಟ, ಪಾರ್ಟ್ ಸೆಕೆಂಡ, ಮ್ಯಾಥ್ಸ ಫಸ್ಟ ಸೆಕೆಂಡ ಐತಿ. ಈಗ ನಮಗೆ ಕನ್ನಡ ಬೇಕಾಗಿತ್ತು ಅಂದ್ರೆ ರೀ, ನೀವೇನು ಮಾಡಿರಿ, ಇಲ್ಲಿ ಲ್ಯಾಂಗ್ವೇಜ್ ಬುಕ್ಸ್ ಅಂತ ಐತಿಲ್ಲ, ಲ್ಯಾಂಗ್ವೇಜ್ ಬುಕ್ಸ್ ಒಳಗೆ ಹೊಡೆದ್ರಿ ಅಂದ್ರೆ ಇಲ್ಲಿ ನಿಮಗೆ ಸಿಗ್ತಾವೆ ರೀ. ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ, ಕನ್ನಡ ಫಸ್ಟ್ ಲ್ಯಾಂಗ್ವೇಜ ಅಂತ ಬರ್ತಾವ್ರೆ. ಇದ್ರೊಳಗೆ ನಿಮ್ಗೆ ಇಲ್ಲಿ ನೋಡ್ರಿ, ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ, ಕನ್ನಡ ಫಸ್ಟ್ ಲ್ಯಾಂಗ್ವೇಜ, ಈ ರೀತಿಯಾಗಿ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಫಸ್ಟ್ ಅಂತ ಐತಿ, ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಸೆಕೆಂಡ್ ಅಂತ ಐತಿ. ನೀವು ಈ ರೀತಿಯಾಗಿ ಚಾಯ್ಸ್ ಮಾಡ್ಕೋಬೋದು. ಇನ್ನು ಇದನ್ನ ಹೆಂಗೆ ಡೌನ್ಲೋಡ್ ಮಾಡೋದ್ರಿ ಅಂದ್ರೆ ಏನು ಮಾಡಿರಿ, ನಮಗೆ ಕನ್ನಡ ಮೀಡಿಯಮ ನಾ ಎಕ್ಸಾಂಪಲ್ ಗಣಿತ ಟೆಕ್ಸ್ಟ್ ಬುಕ್ ಬೇಕಾಗಿತ್ತ ತಿಳ್ಕೊಂಡ್ರಿ. ಈ ಗಣಿತ ಟೆಕ್ಸ್ಟ್ ಬುಕ್ ಬೇಕಾಗಿತ್ತಂದ್ರೆ ನೋಡ್ರಿ, ಸೈನ್ಸ ಮ್ಯಾಥ್ಸ್ ಐತಿ. ನಾ ಸೈನ್ಸ್ ಒಂದು ಸಲ ಡೌನ್ಲೋಡ್ ಮಾಡಿ ನೋಡ್ತೀನಿ. ಎಲ್ಲ ನೀವು ಯಾವುದೇ ಬುಕ್ ಡೌನ್ಲೋಡ್ ಮಾಡಿರೂ ಸೇಮ್ ರೀತಿ ಡೌನ್ಲೋಡ್ ಮಾಡಿದ್ರಿ. ಇನ್ನು ಕನ್ನಡ ಫಸ್ಟ್ ಸೈನ್ಸ್ ಫಸ್ಟ್ ಅಂತ ಐತಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಅಂದ್ರೆ ಏನಾಕೈತೆ ರೀ, ಡೈರೆಕ್ಟ್ ಆಟೋಮೆಟಿಕ್ ಡೌನ್ಲೋಡ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ. ಇಲ್ಲಿ ಮೇಲೆ ತೋರ್ಸಾತೈತಿ ನೋಡ್ರಿ, ಈ ರೀತಿಯಾಗಿ ನಿಮಗೆ ತೋರ್ಸಕ್ಕೆ ಸ್ಟಾರ್ಟ್ ಆಕೈತಿ. ಇನ್ನು ಇದ್ರ ಮೇಲೆ ಇದು ಯಾವಾಗ ಡೌನ್ಲೋಡ್ ಆಕೈತಿಲ್ಲ, ಇದು ಎಲ್ಲಿ ಕಾಣ್ತೈತಿ ರೀ ಅಂದ್ರೆ ರೀ, ನೀವು ಕ್ರೋಮ್ ಒಳಗೆ ಇದನ್ನ ತೆಗ್ದಿದ್ರಿ ಅಂದ್ರೆ ಇಲ್ಲಿ ಮ್ಯಾಲೆ ಬಲಗಡೆ ಸೈಡ್ ಮ್ಯಾಲ್ಗಡೆ ರೀ 3 ಡಾಟ್ ಕಾಣತ್ತವ್ರಲ್ಲ, ಇಲ್ಲಿ ಕ್ಲಿಕ್ ಮಾಡ್ಬೇಕು ರೀ. ಇಲ್ಲಿ ಕ್ಲಿಕ್ ಮಾಡಿ ಆದ ಬಳಿಕ ಇಲ್ಲಿ ಡೌನ್ಲೋಡ್ಸ್ ಅಂತ ಬರ್ತೈತೆ ನೋಡ್ರಿ. ಈ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿರಿ ಅಂದ್ರೆ ಇಲ್ಲಿ ತೋರಿಸುತ್ತಿರ್ತೈತಿ ರೀ, ಹೆಂಗೆ ಡೌನ್ಲೋಡ್ ಆಗತ್ತೆ, ಎಷ್ಟು ಡೌನ್ಲೋಡ್ ಆಗತ್ತೈತಿ ಅಂತ ತೋರಿಸ್ತೈತಿ. ಇಲ್ಲಿ ನಾ ಆಲ್ರೆಡಿ ಮ್ಯಾಥ್ಸ್ ಫಸ್ಟ್ ಪಾರ್ಟ್ ರೀ, ಮ್ಯಾಥ್ಸ್ ಸೆಕೆಂಡ್ ಪಾರ್ಟ ಡೌನ್ಲೋಡ್ ಮಾಡೀನಿ. ನೀವು ನಾ ಇಲ್ಲಿ ಸೈನ್ಸ ಡೌನ್ಲೋಡ್ ಇಟ್ಟೀನಿ. ಆ ಡೌನ್ಲೋಡ್ ಆದ ಬಳಿಕ ಓಪನ್ ಮಾಡಿ ತೋರಿಸ್ತೇನೆ ರೀ. ಇನ್ನೂ ಒಂದು ಏನು ರೀ, ಈಗ ನಾ ಏನು ಮಾಡತ್ತೀನಿ, ಈಗ ಮ್ಯಾಥ್ಸ್ ಫಸ್ಟ್ ಪಾರ್ಟ್ ಏನೈತ್ರಲ್ಲ, ಇದ್ರದ್ದೆಲ್ಲ ಕ್ವಶನ್ ಆನ್ಸರ ನಾ ವಿಡಿಯೋ ಮಾಡಿ ಹಾಕ್ತಾನು. ನಿಮ್ಗೆ ಇಂಟ್ರೆಸ್ಟ್ ಇತ್ತಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿರಿ, ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ನಿಮ್ಮ ದೋಸ್ತರದು ಇದ್ರಂದ್ರೆ ಹೇಳ್ರಿ. ಈಗ ಘನಗಳು ಮತ್ತು ಇದನ್ನ ವರ್ಗಗಳು ಮತ್ತು ವರ್ಗಮೂಲಗಳು ಅಂತ ಐತಿ ಫಸ್ಟ್ನೇ ಪಾಠ, ಅದನ್ನು ನಾ ಎಲ್ಲ ಆನ್ಸರ್ ಹೇಳ್ತೇನೆ ರೀ. ಈಗ ಇದು ಒಂದು ಸಲ ಡೌನ್ಲೋಡ್ ಆದ ಬಳಿಕ ಪೂರಾ ಡೌನ್ಲೋಡ್ ಆದ ಬಳಿಕ ಈ ರೀತಿ ಕಾಣ್ತೈತೆ ರೀ. PDF ಮೇಲೆ ಓಪನ್ ಅಂತ ಕೊಟ್ರಂದ್ರೆ ಈ ರೀತಿಯಾಗಿ ನಿಮಗೆ ಓಪನ್ ಆಕೈತೆ ರೀ. ಈ ರೀತಿ ಓಪನ್ ಆಕೈತಿ. ನೀವು ಇದನ್ನು ಇದು ಎದಕ್ಕೆ ಯೂಸ್ ಆಕೈತಿ ಅಂದ್ರೆ ರೀ, ನೀವು ಪುಸ್ತಕ ಕೊಟ್ಟ ಡೈರೆಕ್ಟ್ ಪ್ರಿಂಟ್ ಮಾಡೋಕ್ಕಿತ್ಲೇವೇನು ಈ ರೀತಿಯಾಗಿ ನೀವು ಡೈರೆಕ್ಟ್ ಪ್ರಿಂಟ್ ಮಾಡ್ಕೋಬೋದು. ಸೈನ್ಸ್ ಸಿಲೆಬಸ್ ಇದು ರೀತಿಯಾಗಿ ಐತಿ. ಮ್ಯಾಥ್ಸ ನಾ ಈಗ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾನು. ನಿಮ್ಗೆ ಯಾರಿಗಾರ ಇಂಟ್ರೆಸ್ಟ್ ಇತ್ತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ನಿಮಗೆ ಎಲ್ಲರೇ ಸರ ಇದೆಲ್ಲ ಡೌನ್ಲೋಡ್ ಮಾಡೋದು ಭಾಳ ಇದನ್ನಾಗತೈತೆ ಅಂದ್ರೆ ನಾ ಏನು ಮಾಡಿರ್ತೀನಿ ರೀ, ಕಮೆಂಟ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಓದ್ತಿರಂದ್ರೆ ನಿಮಗೆ ಡೈರೆಕ್ಟ್ PDF ಒಂದು ನಿಮಗೆ ಡೈರೆಕ್ಟ್ ಜಿಮೇಲಿಗೆ ಕಳಿಸ್ತೀವಿ. ಅದನ್ನು ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಕಮೆಂಟ್ ಅಂತ ಇದ್ರೊಳಗೆ ಇದನ್ನ ಕಮೆಂಟ್ ಬಾಕ್ಸ್ ಒಳಗೆ PDF ಅಂತ ಇದನ್ನ ಟೈಪ್ ಮಾಡಿ ಕಳಿಸ್ರಿ. ನಾವು ಅದನ್ನು ನಿಮಗೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಡೌನ್ಲೋಡ್ ಆಗುವಂಗೆ ಮಾಡ್ತೀವಿ. ಧನ್ಯವಾದಗಳು.